ಹುಮ್ನಾಬಾದ್ನಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ, ಗಂಭೀರ ಗಾಯ, ಆಸ್ಪತ್ರೆಗೆ ದಾಖಲು. ಆರೋಪಿ ವಿರುದ್ಧ ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಕ್ಷುಲ್ಲಕ ಕಾರಣಕ್ಕಾಗಿ ನಡೆದ ವಾಗ್ವಾದ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಬಳಿಕ ವ್ಯಕ್ತಿಯೊಬ್ಬನನ್ನು ಚಾಕುವಿನಿಂದ ಇರಿದು ಗಂಭೀರ ಗಾಯಗೊಳಿಸಲಾದ ಘಟನೆ ಸೋಮವಾರ ಸಂಜೆ ಹುಮ್ನಾಬಾದ್ನ ಕೇಂದ್ರ ಬಸ್ ನಿಲ್ದಾಣ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಸಂಭವಿಸಿದ್ದಾಗಿ ತಿಳಿದುಬಂದಿದೆ. ಹಲ್ಲೆಗೊಳಗಾದ ವ್ಯಕ್ತಿಯನ್ನು ಇಲ್ಲಿನ ಹೂವಿನ ವ್ಯಾಪಾರಿ ಹಾಗೂ ಸಭೆ ಸಮಾರಂಭಗಳ ಡೆಕೋರೇಷನ್ ಮಾಡುವ ಶಿವಕುಮಾರ್ ಸಂಗಯ್ಯ ಬಾಗಲಕೋಟೆ ಎಂದು ತಿಳಿದುಬಂದಿದೆ. ಈತನ ಮೇಲೆ ಆಕಾಶ್ ಎಂಬಾತ ಚಾಕುವಿನಿಂದ ಇರಿದು ಗಂಭೀರ ಗಾಯಗೊಳಿಸಿದ್ದಾನೆ ಎಂದು ಗಾಯಾಳು ಶಿವಕುಮಾರ್ ಅವರು ತಿಳಿಸಿದರು. ಘಟನೆ ಸಾರ್ವಜನಿಕ ಸ್ಥಳದಲ್ಲಿ ನಡೆದ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳದಲ್ಲೇ ಇದ್ದ ಕಾರಣ ಜಗಳ ಬಿಡಿಸಿದ್ದರಿಂದ ಆಗಬಹುದಾಗಿದ್ದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಘಟನೆ ಕುರಿತಂತೆ ಶಿವಕುಮಾರ್ ಸ್ವಾಮಿ ಅವರು ಮಂಗಳವಾರ ಮಧ್ಯಾಹ್ನ 2ಕ್ಕೆ ತಮ್ಮನ್ನು ಭೇಟಿಯಾದ ಸುದ್ದಿಗಾರರಿಗೆ ಘಟನೆಯ ಸಮಗ್ರ ಮಾಹಿತಿಯನ್ನು ವಿವರಿಸಿದರು. ಜಗಳದ ದೃಶ್ಯ CCTVಯಲ್ಲಿ ಸೆರೆಯಾಗಿರುವುದನ್ನು ಕಾಣಬಹುದು. ಇಲ್ಲಿ ನಿಂತಿದ್ದ ಒಬ್ಬ ಆಕಾಶ ಜರ ಮೆಸೇಜ್ ಬೈದನ್ ರೀ ಅಡತ್ತಿದ ಬೈಸಲಕ್ಕೆ ಯಾಕೆ ಬೈಲಿತ್ತೆ ಅಂತ ಕೇಳಿ ಅಲ್ಲಿ ಇಬ್ಬರು ಜಗಳಾಡಿದೇವ್ರಿ. ಅಲ್ಲಿ ಮುಗಿತ್ರಿ ಸಮಸ್ಯೆ ಅಲ್ಲಿಂದ ಏನೋ ಕಟಿಂಗ್ ಇದ್ರಕ್ಕ 300 ರೂಪಾಯಿ ಕೊಡೋಯ್ದು ಅಂತ ಸುಮ್ಮನೆ ಹೇಳಿ ಬೈದನ್ ರೀ. ಬೈಸಲಕ್ಕೆ ನಾ ಕಟಿಂಗ್ ಮಾಡಿಸ್ಕೊಂಡಿದ್ದಿಲ್ಲ, ಆಮೇಲೆ ರೊಕ್ಕ ಕೊಟ್ಟಿದ್ದಿಲ್ಲ ರೀ, ಕೊಡೋಗಿ ಇದ್ದಿದ್ದಿಲ್ಲ ರೀ. ಅಸಲಕ್ಕೆ ಏನು ಮಾಡೋದು ಬೈದನ್ ರೀ. ಅಲ್ಲೇ ಬೈದ ಮೇಲೆ ಇಬ್ಬರು ಜಗಳಾಡ್ಕೊಂಡಿರಿ. ಜಗಳಾಡ್ಕೊಂಡು ನಮ್ದು ಒಂದು ಮುಗಿತ್ರಿ ಅಲ್ಲಿಂದ. ಆಮೇಲೆ ನನ್ನ ಕಡೆ ಬಸ್ ಸ್ಟ್ಯಾಂಡ್ ಕಡೆ ನನ್ನ ಕೆಲಸ ಇತ್ತು. ನಾನು ಬಸ್ ಸ್ಟ್ಯಾಂಡ್ ಕಡೆ ಬಂದಾಗ ಫೋನ್ ಹಚ್ಚಿ ಕಾಂಪ್ರಮೈಸ್ ಮಾಡೋಣ ಅಂತ ಅಲ್ಲತ್ತೀನಿ ರೀ. ನಾನು ರೀ ಬಸ್ ಸ್ಟ್ಯಾಂಡ್ ಗೇಟ್ ಎದುರಿದ್ದ ಬಾ ಕಾಂಪ್ರಮೈಸ್ ಮಾಡಾಯ್ತು, ಇಲ್ಲೇ ತಗೊಂಡು ಬಾ ನೀನೇ ಅಂತಂದ್ರಿ. ಅಲ್ಲಿ ಬರ್ತಿಕ್ಕೆ ಸೀದಾ ಒಂದೆರಡು ಮಾತಾಡ ಸೀದಾ ಚಾಕು ಹಚ್ಚಿ ಆಡತ್ತೀವಿ ಹೋಗ್ಲತ್ತೀನಿ. ಎಷ್ಟು ಗಂಟೆಗೆ ಇದು? 6:30 ಈಗ ಇದು ಕೇಸ್ ಆಗ್ಯದ? ಹಾಂ, ಕೇಸ್ ಆಗ್ಯದ ರೀ. ಆಕಾಶನ ಮೇಲೆ? ಹಾಂ, ಆಕಾಶ. ಆಕಾಶ ನಿಮ್ಗೆ ಹಳೆ ಪರಿಚಯ ಏನಿಲ್ಲ? ನಮ್ದು ಏನು ಪರಿಚಯ ಇಲ್ಲ, ಹೊಟ್ಟೆ ಇಲ್ಲ, ಖಾಲಿ ಇಷ್ಟೇ ಕಟಿಂಗ್ ಮಾಡಿಸ್ಕೊಂಡು ಹೋಗ್ತಾ ಇತ್ತು ಹೊಟ್ಟೆ. ಅವ್ನ ಸಂಗಟ ನಂಗೆ ಕುಂದ್ರಾರ ಹೇಳಲ್ಲ ಏನಿಲ್ಲ ರೀ. ಅವ್ನು ನನಗೆ ದೊಡ್ಡವನು. ನಿಮ್ಮ ಹೆಸರು? ನನ್ನ ಹೆಸರು ಶಿವಕುಮಾರ್.